ಬೆಳಿಗ್ಗೆಯಲ್ಲಿ ಎದ್ದು ಆಚೆ ಬಂದಿದ ತಕ್ಷಣ ಅಕ್ಕಿಗಳ ಈ ಚಿಲಿಪಿಲಿ ಕೇಳೋದು ಅವು ನಮ್ಮನ್ನ ವೆಲ್ಕಮ್ ಮಾಡಿದಷ್ಟೇ ಖುಷಿ ಆಗುತ್ತೆ ಅಲ್ವಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಸೊ 2 ದಿನದಿಂದ ಅಕ್ಕರ ಮನೆ ವ್ಲಾಗ್ನ ನೋಡಿದ್ರಿ. ಸೊ ಬ್ಯಾಕ್ ಟು ಮೈ ಹಳ್ಳಿ ಸ್ಟೈಲ್ ವ್ಲಾಗ್. ಸೊ ಇವತ್ತು ಕೂಡ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬ್ಯಾಕ್ ಟು ಹಳ್ಳಿ ಜೀವನ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎದ್ದು ಆಚೆ ಬಂದಿದ್ದೆ ಈ ರೀತಿ ಎಲ್ಲ ನೇಚರ್ನ ನೋಡೋಕ್ಕೆ, ಹಕ್ಕಿಗಳ ಚಿಲಿಪಿಲಿ ಕೇಳೋಕ್ಕೆ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ. ಸೊ ಇನ್ನು ನನ್ನ ಡೈಲಿ ರೂಟೀನ್ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೆನೆಸಿಟ್ಟಿರುವಂಥ ಮೆಂತ್ಯ ಕಾಳನ್ನ ಈ ರೀತಿ ಸ್ವಲ್ಪ ಹೊತ್ತು ಬಾಯ್ಲ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೈಟೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಗಳನ್ನ ನೆನೆಸಿಟ್ಟು ಬೆಳಗ್ಗೆ ಎದ್ದು 1 ಲೋಟ ನೀರಿಗೆ ನಾವು ನೆನೆಸಿಟ್ಟಿರುವಂಥ ಮೆಂತ್ಯಗಳನ್ನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಕುದಿಸ್ಕೊಂಡು ಆ ನೀರನ್ನ ನಾನು ಎಂಟಿ ಸ್ಟಮಕಲ್ಲೇ ತಗೊಳ್ತೀನಿ. ಸೊ ಮೆಂತ್ಯಕಾಳನ್ನು ಕೂಡ ತಿಂತಾರೆ, ತುಂಬಾ ಒಳ್ಳೆಯದು. ನಾನು ಮೆಂತ್ಯಕಾಳು ಸಿಕ್ಕಾಪಟ್ಟೆ ಕಹಿ ಇರೋದ್ರಿಂದ ಸೊ ಅದ್ರದ್ದು ನೀರನ್ನ ಕುದಿಸ್ಕೊಂಡು ಈ ರೀತಿ ಕುಡಿತೀನಿ. ಸೊ ಕೊಲೆಸ್ಟ್ರಾಲ್ ಇರೋರಿಗೆ, ಹಾಗೆಯೇ ಬಾಡಿ ವೆಯ್ಟ್ನ ಕಮ್ಮಿ ಮಾಡಬೇಕು ಅನ್ನೋರಿಗೆ, ಸಕ್ಕರೆ ಕಾಯಿಲೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಒಳ್ಳೆಯದು ಮೆಂತ್ಯಕಾಳು. ನಮ್ಮ ಮನೆಯಲ್ಲಿರುವಂಥ ಒಂದಷ್ಟು ಪದಾರ್ಥಗಳಿಂದನೇ ಇಷ್ಟೊಂದು ಬೆನಿಫಿಟ್ಸ್ ಇರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ಮೆಂತ್ಯ ಕಾಳಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಹಾಗೆಯೇ ಜೀರಿಗೆ, ಕೊತ್ತಂಬರಿ ಬೀಜ ಎಲ್ಲನೂ ಕೂಡ ಇದೇ ರೀತಿ ಸೇಮ್ ಕುದಿಸ್ಕೊಂಡು ಕುಡಿದ್ರೂ ಕೂಡ ತುಂಬ ಒಳ್ಳೆಯದು. ಸೊ ನಾನು ಡೈಲಿ ಒಂದೊಂದು ರೀತಿ ಚೇಂಜ್ ಮಾಡ್ಕೊಳ್ತೀನಿ. ಒಂದೇ ಥರ ಕುಡಿದ್ರೆ ಬೋರ್ ಆಗುತ್ತೆ ಅಂತೇಳಿ ಒಂದ್ಸಲ ನಾರ್ಮಲ್ ವಾಟರ್ ಕುಡಿದ್ರೆ, ಇಲ್ಲ ಚಿಯಾ ಸೀಡ್ಸ್ ನೀರು, ಇಲ್ಲಾಂದರೆ ಮೆಂತ್ಯ ಕಾಳು ನೀರು, ಜೀರಾ ವಾಟರು. ಸೊ ಈ ರೀತಿ ಚೇಂಜ್ ಮಾಡ್ಕೊಂಡು ನೀರನ್ನ ಕುಡಿತೀನಿ. ಸೊ ಆ ರೀತಿ ಕುಡಿದಾಗ ಬೋರು ಕೂಡ ಅನಿಸಲ್ಲ. ಸೊ ಆರಾಮಾಗಿ ಕುಡ್ಕೊಳ್ಬೋದು. ಸೊ ಏನಷ್ಟು ಕಹಿ ಇರಲ್ಲ, ಚೆನ್ನಾಗೇ ಇರುತ್ತೆ. ಸೊ ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಇದ್ದೀರಾ, ಇಲ್ಲಾಂದರೆ ಸಕ್ಕರೆ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಇದೆ ಅನ್ನೋರು ಈ ವಾಟರ್ನ ಕುಡಿಬೋದು. ಇಲ್ಲಾಂದರೆ ಮೆಂತ್ಯ ಕಾಳನ್ನು ಕೂಡ ನೀವು ತಿನ್ಬೋದು. ಸೊ ನಾನಿಲ್ಲಿ ಇನ್ನೂ ನೀರು ಎತ್ಕೊಂಡಿದ್ದೆ, ಹಂಗೆ ಬಿಸಿಲನ್ನ ಕಾಯಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ನ ಮಾಡಿಕೊಂಡು ನೀರನ್ನು ಕೂಡ ಕೊಂಡ್ಕೊಂಡೆ. ಹಾಗೆಯೇ ಬೆಳಗ್ಗೆ ಎಂಟಿ ಸ್ಟಮಕಲ್ಲೇ ನಾನು ಒಂದು 4ರಿಂದ 5 ಕರಿಬೇವಿನ ಎಲೆನ ಕೂಡ ತಿಂತೀನಿ. ಸೊ ಕರಿಬೇವಿನ ಸೊಪ್ಪಿಂದನೂ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಲಿವರ್ಗೆ ತುಂಬ ಒಳ್ಳೆಯದು, ಏರ್ಗೆ ಮತ್ತು ಕಣ್ಣಿಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ಕೂಡ ರೂಢಿ ಮಾಡ್ಕೊಳ್ಳಿ. ನಾನು ಕೂಡ ಇವತ್ತಿಂದ ರೂಢಿ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ತಿನ್ನೋದು. ಸೊ ಹಾಗೆಯೇ ಮೆಂತ್ಯ ನೀರನ್ನು ಕೂಡ ಕುಡ್ಕೊಂಡು ಒಂದು 4ರಿಂದ 5 ಎಲೆ ಕರಿಬೇವಿನ ಸೊಪ್ಪನ್ನು ಕೂಡ ತಿಂದೆ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಬೆಕ್ಕು ಬಂದೈತೆ. ನಮ್ದಲ್ಲ, ಅದು ಯಾರ್ದೋ ಗೊತ್ತಿಲ್ಲ, ಹೆಂಗೆ ಆಟಾಡ್ತೈತೆ ನೋಡ್ರಿ. ಏಯ್ ಅಯ್ಯೋ, ಮನಿಕೊಂಡು ಒದ್ದಾಡ್ತೈತೆ ಹಂಗೇನೆ. ಹೋದ್ರೆ ಹೊಂಟೋಗುತ್ತೇನೋ. ಓಡ್ಬಿಡ್ತು. ಆ ಬೆಕ್ಕು ನಾನು ಹೋಗಿದ್ದೆ, ಓಡೋಗ್ಬಿಡ್ತು. ಎಷ್ಟು ಕ್ಯೂಟಾಗಿ ಹೆಂಗೆ ಆಡ್ತಿತ್ತಲ್ವಾ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೆ, ಕೆಲಸಗಳು ಶುರು. ಸೊ ಮನೆ ಕೆಲಸಗಳು, ಅದಕ್ಕೆ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಪಾತ್ರೆಗಳು ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನಾಗಿದೆ ಇವತ್ತು ಟಿಫನ್ ಮಾಡ್ಕೊಳ್ಬೇಕು. ಟಿಫನ್ ಏನು ಮಾಡ್ತಿಲ್ಲ, ಒಟ್ಟಿಗೆ ಅಡುಗೆನೇ ಮಾಡ್ತಾ ಇದ್ದೀನಿ. ಮೂಲಂಗಿ ಸಾಂಬಾರು, ಇವಾಗ ಮೂಲಂಗಿ ಸಾಂಬಾರನ್ನ ಮಾಡ್ಕೊಳ್ಬೇಕು. ಇನ್ನು ಕೆಲಸಗಳಂತೂ ಶುರು ಅಲ್ವಾ. ಇನ್ನು ಮಾಮೂಲಿ ಅದೇ ಅಡುಗೆ ಮಾಡು, ಅದೇ ಪಾತ್ರೆ ತೊಳಿ, ಅದೇ ಬಟ್ಟೆ ವಾಶ್ ಮಾಡಿ, ಇಷ್ಟೇನೆ. ಸೊ ಇಲ್ಲಿ ಮೂಲಂಗಿ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲಿ ಅನ್ನನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ ಸೈಡ್ ಅಲ್ಲಿ ಬೇಳೆನೂ ಕೂಡ ಬೇಯಿಸಿ ಇಟ್ಟಿದ್ದೀನಿ. ಸೊ ಇನ್ನು ಅದೆಲ್ಲ ಆಗಿದೆ, ಇವಾಗ ಮೂಲಂಗಿ ಕಟ್ ಮಾಡ್ಕೊಳ್ಬೇಕು. ಸೊ ಅಮ್ಮ ಶಿವು ಹೋಗಿದ್ರು ಅಂತೇಳಿ ಜೋರಾಗಿ ಮೂಲಂಗಿಗೆ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ವೇಸ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ಮೂಲಂಗಿ ಸಾಂಬಾರ್ನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಮೂಲಂಗಿ ಸಾಂಬಾರ್ ರೆಸಿಪಿದು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಏನು ನಾನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ಸೊ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಲಿಂಕ್ ನ ಕೊಡ್ತೀನಿ, ಕ್ಲಿಕ್ ಮಾಡಿ ಮೂಲಂಗಿ ಸಾಂಬಾರ್ ರೆಸಿಪಿನ ಕೂಡ ನೀವು ನೋಡ್ಬೋದು. ಸೊ ಇನ್ನು ಅದೆಲ್ಲ ಆಗಿದೆ. ಇನ್ ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ಅಮ್ಮ ಕೋಡ್ಮಳೆ ಮತ್ತೆ ನಿಪ್ಪಟ್ಟು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದಾರೆ. ಹಾಗೇನೆ ಕ್ವಿಕ್ ಆಗಿ ಈ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಸೊ ಸ್ವಲ್ಪ ಕಾಯಿ ತುರಿನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತೆ ಅಕ್ಕಿ ಹಿಟ್ಟು ಮತ್ತೆ ಉದ್ದಿನಬೇಳೆ ಎರಡನ್ನೂ ಕೂಡ ಮಿಲ್ ಮಾಡಿಸ್ಕೊಂಡು ಹಾಕೊಂಡಿದ್ದೀವಿ. ಹಾಗೇನೆ ಒಂದು 10ರಿಂದ 15 ಗುಂಟೂರು ಮೆಣಸಿನಕಾಯಿನ ಮಿಕ್ಸಿ ಜಾರಲ್ಲಿ ಹೊಡ್ಕೊಂಡು ಅದನ್ನು ಕೂಡ ಹಾಕೊಂಡು ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು
ಎಷ್ಟು ಬೇಕಾಗುತ್ತೋ ಅಷ್ಟು ಅದಕ್ಕೆ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕು. ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಕ್ಕೊಂಡು ನಾವು ಇದನ್ನೆಲ್ಲ ಪೂರ್ತಿ ಕೋಡ್ಬಳೆನೆ ಮಾಡೋಣ ಅಂತ ಅಂದ್ಕೊಂಡು ಕಲಿಸ್ಕೊಂಡಿದ್ದು. ಬಟ್ ಅದನ್ನು ಸುತ್ತಿ ಸುತ್ತಿ ಮಾಡೋಷ್ಟ್ರಲ್ಲಿ ಟೈಮ್ ಆಗುತ್ತೆ ಅಂತೇಳಿ ಇದರಲ್ಲೇ ಅರ್ಧಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಗೆಯೇ ಹುರ್ಗಡ್ಲೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನೂ ಮಿಕ್ಸಿ ಗ್ರೈಂಡಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ನಿಪ್ಪಟ್ಟು ಕೂಡ ಮಾಡ್ಕೊಂಡಿದ್ವಿ. ಎರಡು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೋಡಿ ಇವಾಗ ಈ ರೀತಿ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಳ್ಬೇಕು. ಉಂಡೆ ಕಟ್ಟಿ ಮತ್ತು ಕೋಡ್ಬಳೆ ಎಲ್ಲ ಮಾಡಿ ಒಂದು ಸ್ವಲ್ಪ ಸ್ಮೂತಾಗಿ ಇರಬೇಕು. ಜಾಸ್ತಿ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋದರೆ ಕೋಡ್ಬಳೆನೂ ಕೂಡ ತುಂಬಾ ಗಟ್ಟಿಯಾಗ್ಬಿಡುತ್ತೆ. ಸೊ ಈ ರೀತಿ ಕ್ಲೀನಾಗಿ ನಾದ್ಕೊಂಡು ಚೆನ್ನಾಗಿ ಇದನ್ನು ಉಂಡೆ ಮಾಡ್ಕೊಳ್ಬೇಕು. ನಿಪ್ಪಟ್ಟು ಕೋಡ್ಬಳೆ ಎರಡು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ರೆಸಿಪಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಡ. ಇನ್ನು ಅದಾಗಿದ್ದೆ ಶಿವು ಏನೋ ಕೆಲಸದ ಮೇಲೆ ಆಚೆ ಹೋಗ್ತಿದ್ರು, ಅವ್ರಿಗೆ ಬಾಳೆಹಣ್ಣು ಅಂತೇಳಿ ಆಚೆ ಬಂದಿದ್ದೆ. ಹಾಗೇನೆ ತೆಂಗಿನ ಮರದಲ್ಲಿ ನೋಡಿ ಹೊಂಬಾಳೆ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಅದನ್ನು ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋನ ಮಾಡ್ಕೊಂಡೆ. ಸೊ ಹಂಗೇನೆ ಮಧ್ಯೆ ಸೂರ್ಯ ಬಂದಿದ್ದಕ್ಕೂ ಇಲ್ಲಿ ಹೊಂಬಾಳೆ ಇದ್ದಕ್ಕೂ ಎರಡಕ್ಕೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇನ್ನು ಅದೆಲ್ಲ ಆಗಿದೆ. ಒಂದು 10 ನಿಮಿಷ ಹಾಗೇನೆ ನೆನೆಯಕ್ಕೆ ಇಟ್ಟಿದ್ವಿ. ಸೊ ಇನ್ನು ಅದೆಲ್ಲ ಆಗಿದೆ. ಈ ರೀತಿ ನಾನು ಮಾಡಿಕೊಂಡು ಕೋಡ್ಬಳೆನ ಕಟ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ, ಯಾಕಂದರೆ ನಾವು ಹಿಟ್ಟನ್ನ ಕರೆಕ್ಟಾಗಿ ಕಲಿಸ್ಕೊಂಡಿಲ್ಲ ಅಂದರೆ. ಬಟ್ ಇಲ್ಲಿ ಅಮ್ಮ ಕ್ಲೀನಾಗಿ ಕಲಸಿಟ್ಟಿದ್ರು, ಅದಕ್ಕೆ ಏನೂ ಆಗದೇ ಎಷ್ಟು ಸ್ಮೂತಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಮಾಡಿಕೊಂಡು ನಿಮ್ಗೆ ಎಷ್ಟು ಅದರ ಸೈಜ್ ಬೇಕೋ ಆ ಸೈಜ್ಗೆ ಕಟ್ಕೊಳ್ಬೋದು. ಸೊ ದಪ್ಪ ಸಣ್ಣ ಯಾವ ರೀತಿ ಆದರೂ ಕಟ್ಕೊಳ್ಬೋದು. ನಾನಿಲ್ಲಿ ನಿಮಗೆ 3 ಸೈಜಲ್ಲೂ ಮಾಡಿ ತೋರಿಸ್ತೀನಿ ನೋಡಿ. ಇದನ್ನ ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ಕಟ್ಕೊಂಡೆ. ಸೊ 3 ಸೈಜಲ್ಲಿ ನಿಮ್ಗೆ ಇನ್ನೂ ಸಣ್ಣಕ್ಕೆ ಕಟ್ಕೊಂಡು ಚಿಕ್ಕ ಕೋಡ್ಬಳೆ ಮಾಡ್ಕೊಳ್ತಾರಲ್ಲ ಆ ಸೈಜಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ಚಿಕ್ಕದು ದೊಡ್ಡದು ಈ ರೀತಿ 3 ಕೂಡ ಮಾಡ್ಕೊಂಡಿದ್ದೀನಿ. ಸೊ ಒಂದೇ ಸಲ ಎಣ್ಣೆ ಇಟ್ಬಿಟ್ಟು ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಬಿಡುತ್ತೆ. ಅದಕ್ಕೆ ಫಸ್ಟೇ ಒಂದಷ್ಟು ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಏನೂ ಆಗಲ್ಲ. ಬಟ್ ಅಲ್ಲೇ ಮಾಡಿ ಅಲ್ಲೇ ಮಾಡ್ತೀನಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟು ಬೇಗ ಕೋಡ್ಬಳೆನ ಒಸಿಯೋಕ್ಕಾಗಲ್ಲ. ನಿಪ್ಪಟ್ಟಾದರೆ ಅಲ್ಲಲ್ಲಿ ಒತ್ತಿ ಹಾಕ್ಬಿಡ್ಬೋದು. ಬಟ್ ಇದನ್ನು ಕ್ಲೀನಾಗಿ ಮಾಡಿ ರೌಂಡಾಗಿ ಎಲ್ಲ ಮಾಡೋಷ್ಟ್ರಲ್ಲಿ ಟೈಮ್ ಆಗುತ್ತೆ. ಸೊ ಅದಕ್ಕೆ ಒಂದಷ್ಟು ಮಾಡಿಕೊಂಡು ಇಲ್ಲಿ ಎಣ್ಣೆನ ಕಾಯ್ಲಿಕ್ಕಿಟ್ಟೆ. ಸೊ ಎಣ್ಣೆ ಎಲ್ಲ ಕಾದಾದ್ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಕೋಡ್ಬಳೆನ ಒಂದೊಂದಾಗಿ ನಿಧಾನಕ್ಕೆ ಬಿಡಬೇಕು. ಸೊ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಬಿಕೆಗೆ ಸ್ಟಿಕ್ ಮಾಡಿ ಕ್ಲೀನಾಗಿ ಅಂಟಿಸ್ಕೊಂಡು ಈ ರೀತಿ ಒಂದೊಂದಾಗಿ ಬಿಟ್ಟು ಚೆನ್ನಾಗಿ ಎರಡು ಸೈಡು ಕ್ಲೀನಾಗಿ ಬೇಯಿಸ್ಕೊಂಡ್ರೆ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಬೇಯಿಸ್ಕೊಂಡ್ಮೇಲೆ ನೋಡಿ ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೇಮ್ ಅಂಗಡಿಗಳಲ್ಲಿ ಇರುತ್ತಲ್ಲ ಆ ರೀತಿ ಇರುತ್ತಲ್ಲ. ಸೊ ಈ ರೀತಿ ಒಂದು ಸ್ವಲ್ಪ ಕಲರ್ ಕಮ್ಮಿ ಇದ್ದಾಗೇ ತೆಗೆದಿಟ್ಕೊಂಡ್ರೆ ಬಿಸಿ ಎಣ್ಣೆಲಿ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಸೊ ಇದೇ ರೀತಿ ನಾನು ಎಲ್ಲ ಕೋಡ್ಬಳೆನೂ ಕೂಡ ಮಾಡಿಕೊಂಡೆ. ನೋಡಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀವಿ. ಇನ್ನು ಸ್ನ್ಯಾಕ್ಸ್ಗಂತೂ ಚಿಂತೆ ಮಾಡೋಂಗೇ ಇಲ್ಲ. ನೋಡಿ ಇಷ್ಟಾಗಿದೆ ಕೋಡ್ಬಳೆ. ಸೊ ಮುರಿದ್ರೂ ಕೂಡ ಅಷ್ಟೇ ಎಷ್ಟು ಬೇಗ ಹೆಂಗೆ ಕ್ರಿಸ್ಪಿಯಾಗಿ ಬರ್ತಿದೆ. ಇನ್ನು ಇಲ್ಲಿ ನಿಪ್ಪಟ್ಟು ಕೂಡ ರೆಡಿ ಆಗಿದೆ. ಸೊ ಅದೇ ರೀತಿ ಅದೇ ಹಿಟ್ಟಿಗೆ ಕಡಲೆ ಬೀಜ ಹುರ್ಗಡ್ಲೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊಂಡ್ವಿ. ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂತು. ಸೊ ಇನ್ನು ಅದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲೇ ಸಂಜೆ ಆಯಿತು. ಇನ್ನು ಅದೆಲ್ಲ ಆಗಿದೆ ಸಂಜೆ ಊಟಕ್ಕೆ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಹುಳ್ಳಿಕಾಳನ್ನ ಮೊಳಕೆ ಕಟ್ಟೋಕ್ಕೆ ಕಟ್ಟಿಡ್ತಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನೇ ಹಾಕ್ಕೊಂಡು ಇಲ್ಲಿ ಸಿಂಪಲಾಗಿ ಉಪ್ಪು ಸಾಂಬಾರನ್ನ ಮಾಡಿಕೊಂಡೆ. ಸೊ ಈ ರೀತಿ ಬರೀ ಹುಳ್ಳಿಕಾಳು ಮೊಳಕೆ ಕಟ್ಟಿರೋದ್ರಲ್ಲಿ ಈ ರೀತಿ ಉಪ್ಪು ಸಾಂಬಾರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಏನಿಲ್ಲ ಬರೀ ಬೆಳ್ಳುಳ್ಳಿ ಮತ್ತು ಉಪ್ಪು ಸಾಂಬಾರು ಖಾರ ಹಾಗೆಯೇ ಇದನ್ನು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸಖತ್ ಟೇಸ್ಟಿಯಾಗಿರುವಂಥ ಉಪ್ಸಾರು ರೆಡಿ ಆಗುತ್ತೆ. ಸೊ ಇನ್ನು ಊಟ ಎಲ್ಲ ಮಾಡ್ಕೊಂಡಿದ್ದೆ. ನಾನು ರಾಕಿನ ಆಚೆ ಬಂದ್ವಿ ವಾಕಿಂಗ್ಗೆ ಅಂತೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.